ಇನ್ನು ಎಲ್ಲರೂ ಎಲ್ಲಾ ತ್ಯಾಗಕ್ಕೂ ಸಿದ್ಧರಿರಬೇಕು. ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ತ್ಯಾಗಕ್ಕೂ ಕೂಡ ಸಿದ್ಧರಾಗಿರಬೇಕಾಗುತ್ತೆ. ಸಂಪುಟ ವಿಸ್ತರಣೆ ಸಹಜ ಪ್ರಕ್ರಿಯೆ, ಅದೇನು ದೊಡ್ಡ ಕ್ರಾಂತಿ ಅನ್ನೋದೆಲ್ಲ ಅಲ್ಲ, ಅದೊಂದು ಸಹಜ ಪ್ರಕ್ರಿಯೆ. ಸಂಪುಟ ಪುನರಚನೆ ಆದರೆ ಕೆಲವರನ್ನ ತೆಗಿಬೇಕಾಗತ್ತೆ, ಸಂಪುಟ ಪುನರಚನೆ ಆದರೆ ಕೆಲವರನ್ನ ಸೇರಿಸ್ಕೊಳ್ಬೇಕು. ಇದೊಂದು ಸಹಜ ಪ್ರಕ್ರಿಯೆ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರ ಅಂದಮೇಲೆ ಗೊಂದಲ ಎಲ್ಲಿಂದ ಬರುತ್ತೆ? ಕೇಂದ್ರ ಸರ್ಕಾರದಲ್ಲಿ ಯಾಕೆ ಬದಲಾವಣೆ ಆಗಬಾರ್ದು, ನಿತಿನ್ ಗಡ್ಕರಿ ಯಾಕೆ ಪ್ರಧಾನಿ ಆಗಬಾರ್ದು ಅಂತ ಲಾಡ್ ಕೇಳಿದ್ದಾರೆ. ಅದು ಕ್ರಾಂತಿ ಏನಿದೆ ರೀ, ಕ್ಯಾಬಿನೆಟ್ ರೀಶಫಲ್ ಆಗ್ತಕ್ಕಂಥದ್ದು, ಎಕ್ಸ್ಪಾನ್ಷನ್ ಆಗ್ತಕ್ಕಂಥ ಸಹಜ ಇದೆ. ಎವ್ರಿ ಸರ್ಕಾರ ಮಾಡ್ತಾರೆ ಅಲ್ರಿ. ಮತ್ತೆ ರೀಶಫಲ್ ಆಗ್ಬೇಕಂದ್ರೆ ಕೆಲವೊಂದು ತೆಗಿಲೇಬೇಕಲ್ಲ. ರೀಶಫಲ್ ಆಗಬೇಕು, ಕ್ಯಾಬಿನೆಟ್ನ ರೀಶಫಲ್ ಮಾಡ್ಬೇಕಂದ್ರೆ ಕೆಲವ್ರನ್ನ ತೆಗಿಬೇಕು, ಕೆಲವ್ರನ್ನ ಹೊಸ ತಗೋಬೇಕು. ಎಲ್ಲರೂ ತ್ಯಾಗಕ್ಕೆ ಸಿದ್ಧ ಇರಬೇಕು. ಎಲ್ಲರೂ ಹೈಕಮಾಂಡ್ ಏನು ಹೇಳುತ್ತೆ ನಾವೆಲ್ಲ ತಲೆಬಾಗಬೇಕಾಗುತ್ತೆ. ಅಲ್ಲ, ನೀವು ಸ್ಪೆಕ್ಯುಲೇಷನ್ ಮಾಡ್ಕೋಬಹುದು. ನಾವು ಅದನ್ನ ಹೇಳ್ತೀವಲ್ಲ, ಕೇಂದ್ರದಲ್ಲಿ ಯಾಕೆ ಬದಲಾವಣೆ ಆಗಬಾರ್ದು, ನಿತಿನ್ ಗಡ್ಕರಿ ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು, ಇಂಥವ್ನು ಕೇಳಬೇಕಲ್ಲ. ಅಲ್ಲಿ ಕೂಡ ಸ್ಪೆಕ್ಯುಲೇಷನ್ ಇದೆಲ್ಲ. ಚಂದ್ರಬಾಬು ನಾಯ್ಡು ಅವ್ರು ಯಾವತ್ತು ಬೇಕಿದ್ರೆ ಸರ್ಕಾರ ಬೆಳೆಸ್ಬೋದು, ಸಾಧ್ಯತೆ ಇಲ್ವಾ ಅಲ್ಲಿ? ಯಾಕಂದ್ರೆ 11 ವರ್ಷದಲ್ಲಿ ಈ ದೇಶದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಅತ್ಯಂತ ದುಸ್ತ ಪರಿಸ್ಥಿತಿಯಲ್ಲಿ ಈ ದೇಶ ಇದೆ. ಈ ದೇಶದ ಇವತ್ತು ವ್ಯವಸ್ಥೆಯನ್ನು ನೋಡಿದ್ರೆ ದುಸ್ತ ಪರಿಸ್ಥಿತಿಯಲ್ಲಿ ಇದೀವಿ ನಾವು. ಅದಕ್ಕೆ ಪ್ರಧಾನಮಂತ್ರಿಯವರು 11 ವರ್ಷ ಮೋದಿ ಸಾಹೇಬರು ಫೇಲ್ ಆಗಿದ್ದಾರೆ. ಅವ್ರ ಪಕ್ಷದಲ್ಲಿರ್ತಕ್ಕಂಥ ಒಂದು ನಿತಿನ್ ಗಡ್ಕರಿ ಅವಕಾಶ ಕೊಡಬೇಕಂತ ನನ್ನ ವಾದ. ಇನ್ನು ಸಿದ್ದರಾಮಯ್ಯ ಜೀವನ ಪೂರ್ತಿ ರಾಜಕೀಯದಲ್ಲಿ ಇರಬೇಕು. ಧಾರವಾಡ ಜಿಲ್ಲೆ ಕಲಘಟಗಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟರು. ಸಿದ್ದರಾಮಯ್ಯ ಜೀವನ ಪೂರ್ತಿ ರಾಜಕೀಯದಲ್ಲಿ ಇರಬೇಕು, ಯಾವುದೇ ಕಾರಣಕ್ಕೂ ಅವರು ರಾಜಕೀಯದಿಂದ ನಿವೃತ್ತಿ ಆಗಬಾರದು. ಅವರ ಅನುಭವ, ಅವರ ನಾಯಕತ್ವ ಬಹಳ ಅಗತ್ಯ ಇದೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಸ್ಪರ್ಧೆ ಮಾಡಬೇಕು ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಅವಶ್ಯಕತೆ ರಾಜ್ಯಕ್ಕೆ ಬಹಳ ಇದೆ. ಇತ್ತೀಚೆಗೆ ಸಿದ್ದರಾಮಯ್ಯ ಕೂಡ ಮಾತನಾಡಬೇಕಾದ್ರೆ ಒಂದಷ್ಟು ನನಗೂ ಪ್ರೆಷರ್ ಇದೆ, ಮುಂದಿನ ಸಲ ನಿಲ್ಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಈಗ ಮುಖ್ಯಮಂತ್ರಿ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ಮೇಲೆ ನಾವೇನು ಮಾತಾಡ್ಬೇಕು? ಈಗ ಅದಕ್ಕೆ ಗೊಂದಲದ ವಾತಾವರಣ ಅಲ್ಲ. ಹೈಕಮಾಂಡ್ನ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ತೀವಿ ಅಂತ ಗೊಂದಲ ಏನಿದೆ, ಅದಕ್ಕೇನು ಸಂಬಂಧ ಇದೆ? ಅಲ್ಲ, ಹೇಳ್ಬಾರ್ದಂಗೆ. ನಾನೇ CM ಅಂತ ಹೇಳಿದವರು ಹೈಕಮಾಂಡ್ ನಿರ್ಧಾರ ಅಂತ ತಪ್ಪೇನಿದೆ? ಅದಕ್ಕೆ ಇಟ್ ಇಸ್ ಲೆಫ್ಟ್ ಟು ಹಿಮ್. ಇಫ್ ಇಟ್ ಇಸ್ ಹಿಸ್ ಚಾಯ್ಸ್, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಬದ್ಧರಿದ್ದ ಮುಖ್ಯಮಂತ್ರಿ ಹೇಳಿದ್ರೆ ಫೈನಲ್ ಆಗಬೇಕು. ಅದು ಗೊಂದಲ ಏನಿದೆ? ಸಿದ್ದರಾಮಯ್ಯನವರು ನನಗೆ ದೇವರಿನ 100 ಕಾಲ ಅವ್ರಿಗೆ ಆಯುಷ್ಯನೂ ಕೊಡಬೇಕು, ಶಕ್ತಿಯನ್ನು ಕೊಡಬೇಕು. ಅವ್ರು ಎಲ್ಲಿವರೆಗೆ ಇದ್ದಾರೆ ರಾಜಕೀಯ ಜೀವನದಲ್ಲಿ ಯಾವಾಗಲೂ ಸದಾ ಅವ್ರು ಇರಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಐ ಥಿಂಕ್ ಈ ಶುಡ್ ನೆವರ್ ರಿಟೈರ್ ಇನ್ ಪಾಲಿಟಿಕ್ಸ್ ಬಿಕಾಸ್ ಹಿಸ್ ರಿಕ್ವೈರ್ಮೆಂಟ್ ಈಸ್ ಆಲ್ವೇಸ್ ದೇರ್. ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯನವರು ಯಾವತ್ತೂ ರಾಜಕಾರಣದಲ್ಲಿ ಇರಬೇಕು, ಎಲ್ಲ ಚುನಾವಣೆಗಳು ಸ್ಪರ್ಧೆ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅವರಿಗೆ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಕೂಡ ಮಾಡ್ಕೊಳ್ತೀನಿ. ಈ ಶುಡ್ ನೆವರ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್. ಈವನ್ ಇಫ್ ಯು ವಾಂಟ್ಸ್ ಪೀಪಲ್ ವಿಲ್ ನಾಟ್ ಅಲೋ ಹಿಮ್ ಟು ರಿಟೈರ್. ಇದು ಸಚಿವ ಸಂತೋಷ್ ಲಾಡ್ ಅವರ ಮಾತನ್ನು ನಾವು ಗಮನಿಸ್ತಾ ಇದ್ವಿ. ಸಿದ್ದರಾಮಯ್ಯ ಕಳೆದ ಚುನಾವಣೆಯಲ್ಲೇ ಒಮ್ಮೆ ನಿಲ್ಲೋದಿಲ್ಲ ಅನ್ನೋ ರೀತಿಯಾಗಿದ್ದರು, ಚುನಾವಣಾ ರಾಜಕೀಯದಲ್ಲಿ ನಾನಿಲ್ಲ ಅಂತ. ಆದರೆ ಈಗ ಮತ್ತೆ ಅವ್ರು ನಿಲ್ಲಬೇಕು, ಜೀವನ ಪರ್ಯಂತ ಇರಬೇಕು ಅಂತ. ಇನ್ನೊಂದು ಕಡೆ ಪರಮೇಶ್ವರ್ ಅವರು ಮಾತನಾಡಿದರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಂತ ಯಾವುದೇ ಪವರ್ ಶೇರಿಂಗ್ ಚರ್ಚೆ ಬಗ್ಗೆ ನಮಗಂತೂ ಮಾಹಿತಿ ಇಲ್ಲ. ನಡುವಲ್ಲಿ ಏನಾದರೂ ಮಾತುಕತೆ ಆಗಿದೆ, ಅದು ಹೈಕಮಾಂಡ್ನವರು ಕ್ಲಿಯರ್ ಮಾಡಬೇಕು. ಜೊತೆಗೆ ನಾನು ಕೂಡ ಹೈಕಮಾಂಡ್ ಬಳಿ ಕೇಳ್ಕೋತೀನಿ, ಇದನ್ನು ಈ ಗೊಂದಲವನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿ. ಏನು 2.5 ವರ್ಷ ಹೌದಾ ಅಥವಾ 5 ವರ್ಷ ಸಿದ್ದರಾಮಯ್ಯನವರೇ ಇರ್ತಾರೆ? ಹೈಕಮಾಂಡ್ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದರೆ ಮುಗೀತು, ಯಾವುದೇ ಪ್ರಶ್ನೆಗಳಿಲ್ಲ, ಆಮೇಲೆ ಫುಲ್ ಸ್ಟಾಪ್. ಸ್ವಂತದ್ರ ಬಗ್ಗೆ ನಾನು ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳಿದಾಗ ಸದ್ಯಕ್ಕೆ ಏನು ಅಂತ ಮಾಹಿತಿ ಇಲ್ಲ, ನೋಡೋಣ, ಇನ್ನೂ ಕೂಡ ಟೈಮ್ ಇದೆಯಲ್ಲ, ಆಗ ಏನಾಗಬಹುದು ನೋಡೋಣ ಅಂತ ಹೇಳಿದ್ದಾರೆ.